ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ಕ್ಲಾಸ್ ಬಂದುಬಿಟ್ಟು ಡೆಬಿಟರ್ಸ್ ಅಕೌಂಟ್ನ ಯಾಕೆ ಪ್ರಿಪೇಡ್ ಮಾಡಬೇಕು, ಬಿಲ್ಸ್ ರಿಸೀವೇಬಲ್ ಅಕೌಂಟ್ನ ಯಾಕೆ ಪ್ರಿಪೇಡ್ ಮಾಡಬೇಕು, ಮತ್ತು ಸಿಂಗಲ್ ಎಂಟ್ರಿ ಸಿಸ್ಟಮ್ ಒಳಗೆ ಡೆಬಿಟರ್ಸ್ ಅಕೌಂಟ್ ಮತ್ತು ಬಿಲ್ಸ್ ರಿಸೀವೇಬಲ್ ಅಕೌಂಟ ಎರಡನ್ನ ಪ್ರಿಪೇರ್ ಮಾಡಬೇಕಾಗ್ತಿ. ಅದನ್ನು ಯಾಕೆ ಪ್ರಿಪೇರ್ ಮಾಡಬೇಕು ಅನ್ನೋದು ಇವತ್ತಿನ ಕ್ಲಾಸು. ಫಸ್ಟ್ ಒಂದು ಬಂದುಬಿಟ್ಟು ಡೆಬಿಟರ್ಸ್ ಅಕೌಂಟ್. ವೈ ಡೆಬಿಟರ್ಸ್ ಅಕೌಂಟ್ ಪ್ರಿಪೇಡ್? ಡೆಬಿಟರ್ಸ್ ಅಕೌಂಟ್ನ ಯಾಕೆ ಪ್ರಿಪೇಡ್ ಮಾಡಬೇಕು ಅಂದ್ರೆ, ಓಪನಿಂಗ್ ಡೇಟರ್ಸ್ ಕಂಡು ಹಿಡ್ಲಿಕ್ಕಾಗಿರ್ಬೋದು, ಕ್ಲೋಸಿಂಗ್ ಡೇಟರ್ಸ್ ಕಂಡು ಹಿಡ್ಲಿಕ್ಕಾಗಿರ್ಬೋದು, ಆಮೇಲೆ ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್ ಕಂಡು ಹಿಡ್ಲಿಕ್ಕಾಗಿರ್ಬೋದು, ಕ್ರೆಡಿಟ್ ಸೇಲ್ಸ್ ಕಂಡು ಹಿಡ್ಲಿಕ್ಕಾಗಿರ್ಬೋದು, ನಾವು ಡೆಟರ್ಸ್ ಅಕೌಂಟ್ನ ಪ್ರಿಪೇರ್ ಮಾಡ್ಕೋಬೇಕಾಗ್ತೈತಿ. ಇಲ್ಲಿ ಏನು ಮಾಡ್ತಾನಂದ್ರೆ, ಓಪನಿಂಗ್ ಡೇಟರ್ಸ್ ಕೊಟ್ಟಿರ್ತಾನೆ, ಕ್ಲೋಸಿಂಗ್ ಡೇಟರ್ಸ್ ಕೊಟ್ಟಿರ್ತಾನೆ, ಕ್ರೆಡಿಟ್ ಸೇಲ್ಸ್ ಕೊಟ್ಟಿರ್ತಾನೆ, ಬಟ್ ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್ನ ಮಿಸ್ ಮಾಡಿರ್ತಾನೆ. ಏನು ಮಿಸ್ ಮಾಡಿರ್ತಾನೆ ಅದನ್ನು ಕಂಡು ಹಿಡ್ಕೊಳ್ಳಿಕ್ಕೆ ನಾವೇನು ಬೇಕಾಗ್ತದೆ, ಡೆಟರ್ಸ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗ್ತೈತಿ. ಯಾವುದು ಮಿಸ್ ಮಾಡದೆ 4 ಕೊಟ್ಟಿದ್ದ ಅಂದ್ರೆ ಯಾವುದನ್ನು ಕಂಡು ಹಿಡ್ಕೊಳ್ಳೋವಂಥ ನೆಸಸರಿ ಇರೋದಿಲ್ಲ. ಬಿಲ್ಸ್ ರಿಸೀವೇಬಲ್ ಅಕೌಂಟ್ನ ಯಾಕೆ ಪ್ರಿಪೇರ್ ಮಾಡಬೇಕು? ವೈ ಪ್ರಿಪೇರ್ಡ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್? ಬಿಲ್ಸ್ ರಿಸೀವೇಬಲ್ ಅಕೌಂಟ್ನ ಯಾಕೆ ಪ್ರಿಪೇರ್ ಮಾಡಬೇಕಂದ್ರೆ, ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಓಪನಿಂಗ್ ಬಿಲ್ಸ್ ರಿಸೀವೇಬಲ್ ಕಂಡು ಹಿಡ್ಲಿಕ್ಕಾಗಿರ್ಬೋದು, ಕ್ಲೋಸಿಂಗ್ ಬಿಲ್ಸ್ ರಿಸೀವೇಬಲ್ ಕಂಡು ಹಿಡ್ಲಿಕ್ಕಾಗಿರ್ಬೋದು, ಬಿಲ್ಸ್ ರಿಸೀವೇಬಲ್ ರಿಸೀವ್ ಫ್ರಮ್ ಡೆಟರ್ಸ್ ಕಂಡು ಹಿಡ್ಲಿಕ್ಕಾಗಿರ್ಬೋದು, ಅಥವಾ ಕ್ಯಾಶ್ ರಿಸೀವ್ಡ್ ಅಗೇನೆಸ್ಟ್ ಬಿಲ್ ಕಂಡು ಹಿಡ್ಲಿಕ್ಕಾಗಿರ್ಬೋದು, ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೇಕಾಗ್ತೈತಿ. ಇದನ್ನು ಎಲ್ಲ ಕೊಟ್ಟಿದ್ನಂದ್ರೆ ಸೇಮ್ ಬರ್ಕೊಳ್ಳುವಂಥ ನೆಸಸರಿ ಇರಲ್ಲ. ಯಾವುದಾದ್ರೂ ಒಂದು ಮಿಸ್ ಮಾಡಿದ್ನಂದ್ರೆ, ಓಪನಿಂಗ್ ಬಿಲ್ಸ್ ರಿಸೀವೇಬಲ್ ಕೊಟ್ಟು, ಕ್ಲೋಸಿಂಗ್ ಬಿಲ್ಸ್ ರಿಸೀವೇಬಲ್ ಕೊಟ್ಟು, ಕ್ಯಾಶ್ ಬಿಲ್ ಅಗೇನೆಸ್ಟ್ ಕೊಟ್ಟು, ಆಮೇಲೆ ಬಿಲ್ಸ್ ರಿಸೀವೇಬಲ್ ರಿಸೀವ್ ಫ್ರಮ್ ಡೆಟರ್ಸ್ನ ಮಿಸ್ ಮಾಡಿದ್ನಂದ್ರೆ ಇದನ್ನು ಕಂಡು ಹಿಡ್ಕೋಬೇಕಾಗ್ತೈತಿ. ಇದು ಎರಡೂ ಅಕೌಂಟ್ ಒಳಗೆ ಎಫೆಕ್ಟ್ ಆಗ್ತೈತಿ. ಈಗ ಫಾರ್ಮೇಟ್, ಡೆಟರ್ಸ್ ಅಕೌಂಟ್ ಫಾರ್ಮೇಟ್ ಹೆಂಗೆ ಹಾಕಬೇಕು, ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಫಾರ್ಮೇಟ್ನ ಹೆಂಗೆ ಹಾಕ್ಬೇಕು ಅನ್ನೋದನ್ನು ನೋಡೋಣ. ಫಸ್ಟ್ ಒಂದು ಬಂದುಬಿಟ್ಟು ಡೆಟರ್ಸ್ ಅಕೌಂಟ್. ಡೆಟರ್ಸ್ ಅಕೌಂಟ್ನ ಫಾರ್ಮೇಟ್ ಹೆಂಗೆ ಹಾಕ್ತೀವಿ? ಈಗ ಯಾರಿಗಾದ್ರೂ ಒಬ್ಬರಿಗೆ ನಾವು ಏನು ಮಾಡಿರ್ತೀವಿ, ಉದ್ರಿ ಕೊಟ್ಟಿರ್ತೀವಿ. ಉದ್ರಿ ಕೊಟ್ಟಾಗ ಅದು ಈ ವರ್ಷ ನಮಗೆ ಅಮೌಂಟ್ ಕೊಟ್ಟಿರಲ್ಲ, ಅವರಿಗೆ ಅದು ಏನಾಗಿರ್ತೈತಿ, ಕ್ಲೋಸಿಂಗ್ ಡೆಟರ್ಸ್ ಆಗಿರ್ತಾರೆ. ಈ ವರ್ಷ ಬಂದುಬಿಟ್ಟು ನಮಗೆ ಓಪನಿಂಗ್ ಡೆಟರ್ಸ್ ಆಗ್ತಾರೆ. ಅದನ್ನು ಟೂ ಸೈಡ್ ಟು ಬ್ಯಾಲೆನ್ಸ್ ವಾಟರ್ ಅಂತ ಬರ್ಕೊಂಡು ಓಪನಿಂಗ್ ಡೆಟರ್ಸ್ ಅಂತ ಬರ್ಕೊಳ್ತೀವಿ. ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್, ಏನಾದರೂ ಸೇಲ್ ಮಾಡಿದ್ವಿ ಅಂದ್ರೆ ಬಂದಿತ್ತು ಅಂದರೆ ಟೂ ಸೈಡ್ ಕ್ರೆಡಿಟ್ ಸೇಲ್ಸ್ ಬರ್ಕೋಬೇಕು. ಆಮೇಲೆ ಬೈ ಸೈಡ್ ಬೈ ಕ್ಯಾಶ್, ಏನಾದರೂ ರಿಸೀವ್ ಮಾಡ್ಕೊಂಡ ಕ್ಯಾಶ್ ಬಂದಿತ್ತಂದರೆ ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್ ಅಂತ ಬೈ ಸೈಡ್ ಬರ್ಕೋಬೇಕು. ಬ್ಯಾಡ್ ಡೆಟ್ಸ್, ಅವ್ರು ನಮಗೆ ಅಮೌಂಟ್ ಕೊಡಬೇಕಾಗಿತ್ತು, ಇನ್ನೂ ಕೊಟ್ಟಿಲ್ಲ, ಅದು ಬರಬೇಕಾಗಿದ್ದ ಅಮೌಂಟ್ ಇತ್ತಂದ್ರೆ ಅದನ್ನು ಬೈ ಸೈಡ್ ಬೈ ಬ್ಯಾಡ್ ಡೆಟ್ಸ್ ಅಂತ ಬರ್ಕೋಬೇಕಾಗಿತ್ತು. ಡಿಸ್ಕೌಂಟ್ ಅಲೌಡ್, ಏನಾದರೂ ಡಿಸ್ಕೌಂಟ್ ಇತ್ತು, ಕಸ್ಟಮರ್ಗೆ ಏನಾದರೂ ಡಿಸ್ಕೌಂಟ್ ಕೊಟ್ಟಿದ್ರು ಅಂದ್ರೆ ಅದನ್ನು ಬೈ ಸೈಡ್ ಡಿಸ್ಕೌಂಟ್ ಅಲೌಡ್ ಅಂತ ಬರ್ಕೋಬೇಕು. ನೆಕ್ಸ್ಟ್ ಸೇಲ್ಸ್ ರಿಟರ್ನ್, ಈಗ ಏನಾದರೂ ಸೇಲ್ ಮಾಡಿದಾಗ ಅದು ಏನಾದರೂ ಡ್ಯಾಮೇಜ್ ಇತ್ತು, ಅದು ವಾಪಸ್ ನಮಗೆ ರಿಟರ್ನ್ ಮಾಡಿದ್ರು ಅಂದರೆ ಅದನ್ನು ಬೈ ಸೈಡ್ ಸೇಲ್ಸ್ ರಿಟರ್ನ್ ಅಂತ ಬರ್ಕೋಬೇಕಾಗಿತ್ತು. ಡಿಸ್ಆನರ್ಡ್ ಟ್ರಾನ್ಸಾಕ್ಷನ್ ಒಳಗೆ ಕೊಟ್ಟಿದ್ರು ಅಂದರೆ ಟೂ ಸೈಡ್ ಡಿಸ್ಆನರ್ಡ್ ಅಂತ ಬರ್ಕೋಬೋದು, ಕೊಡ್ಲಿಕ್ಕಂದ್ರೆ ಬರ್ಕೊಳ್ಳುವಂಥ ನೆಸಸರಿ ಇರೋದಿಲ್ಲ. ಇದು ಟೋಟಲ್ ಮಾಡ್ಕೋಬೇಕು. ಟೋಟಲ್ ಮಾಡಿಕೊಂಡು ಯಾವ್ದು ಮಿಸ್ ಮಾಡಿರ್ತಾರೆ ಇದರೊಳಗೇನು 4 ಕೊಡಲೇಬೇಕು. ಅಕಸ್ಮಾತ್ ಓಪನಿಂಗ್ ಡೆಟರ್ಸ್ ಕೊಟ್ಟು, ಕ್ಲೋಸಿಂಗ್ ಡೆಟರ್ಸ್ ಕೊಟ್ಟು, ಆಮೇಲೆ ಕ್ಯಾಶ್ ಇಶ್ಯೂ ಫಾರ್ಮ್ ಡೆಟರ್ಸ್ ಕೊಟ್ಟು, ಕ್ರೆಡಿಟ್ ಸೇಲ್ಸ್ ಮಿಸ್ ಮಾಡ್ಕೊಂಡಿದ್ರೆ ಅದನ್ನು ಕಂಡು ಹಿಡ್ಕೋಬೇಕಾಗ್ತೈತಿ. 4 ಕೊಟ್ಟಿದ್ದಂದ್ರೆ ಹೆಂಗಿರ್ತದೆ ಹಾಗೆ ಬರ್ಕೋಬೇಕು, ಕಂಡು ಹಿಡಿಯುವಂಥ ನೆಸಸರಿ ಇರಲ್ಲ. ಯಾವುದಾದ್ರೂ ಒಂದು ಮಿಸ್ ಮಾಡಿದ್ದನ್ನು ಅದನ್ನು ಕಂಡು ಹಿಡ್ಕೋಬೇಕು. ಟೋಟಲ್ ಅಮೌಂಟ್ನ ಬರ್ಕೊಂಡು ಯಾವ್ದು ಮಿಸ್ ಮಾಡೋಣ ಅದನ್ನು ಕಂಡು ಹಿಡ್ಕೋಬೇಕಾಗ್ತೈತಿ. ಬಿಲ್ಸ್ ರಿಸೀವೇಬಲ್ ಅಕೌಂಟು, ಬಿಲ್ಸ್ ರಿಸೀವೇಬಲ್ ಏನಾಗ್ತದೆ ಅಂದ್ರೆ ಟು ಬ್ಯಾಲೆನ್ಸ್ ಔಟ್ ಆನ್ ಏನಾಗ್ತೈತಿ, ಓಪನಿಂಗ್ ಬಿಲ್ಸ್ ರಿಸೀವೇಬಲ್ ಕೊಟ್ಟಿದ್ದಂದ್ರೆ ಬರ್ಕೋಬೇಕು, ಕೊಡ್ಲಿಕ್ಕಂದ್ರೆ ಕಂಡು ಹಿಡ್ಕೋಬೇಕಾಗ್ತೈತಿ. ನೆಕ್ಸ್ಟ್ ಕ್ಯಾಶ್ ಇಶ್ಯೂ ಫ್ರಮ್ ಡೆಟರ್ಸ್, ಇದು ಡೆಟರ್ಸ್ ಅಕೌಂಟ್ ಕೊಟ್ಟಿದ್ದಂದ್ರೆ ಬರ್ಕೋಬೇಕು, ಕೊಡ್ಲಿಕ್ಕಂದ್ರೆ ಕಂಡು ಹಿಡ್ಕೋಬೇಕಾಗ್ತೈತಿ. ಇದು ಎರಡೂ ಅಕೌಂಟ್ ಒಳಗೆ ಎಫೆಕ್ಟ್ ಆಗ್ತೈತಿ. ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಒಳಗೆ ಟೂ ಸೈಡ್ ಬರ್ತೈತಿ, ಆಮೇಲೆ ಡೆಟರ್ಸ್ ಅಕೌಂಟ್ ಒಳಗೆ ಬೈ ಸೈಡ್ ಬರ್ತೈತಿ. ನೆಕ್ಸ್ಟ್ ಈ ಕಡೆ ಬಂದುಬಿಟ್ಟು ಡಿಸ್ಆನರ್ಡ್ ಕೊಟ್ಟಿದ್ನು ಅಂದರೆ ಎರಡೂ ಅಕೌಂಟ್ ಒಳಗೆ ಎಫೆಕ್ಟ್ ಆಗ್ತೈತಿ. ಇದು ಆ ಕಡೆ ಡೆಟರ್ಸ್ ಅಕೌಂಟ್ ಒಳಗೆ ಟೂ ಸೈಡ್ ಬಂತಂದ್ರೆ ಈ ಕಡೆ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಒಳಗೆ ಬೈ ಸೈಡ್ ಡಿಸ್ಆನರ್ಡ್ ಬರ್ತೈತಿ. ಲಾಸ್ಟಿಗೆ ಕ್ಲೋಸಿಂಗ್, ಇದು ಬಿಲ್ಸ್ ರಿಸೀವೇಬಲ್ ಅಗೇನೆಸ್ಟ್ ಕೊಟ್ಟಿದ್ನು ಅಂದ್ರೆ ಏನಾದರೂ ಬಿಲ್ ಇತ್ತಂದ್ರೆ ಅದು ಬಿಲ್ ಕಟ್ಟಿದ್ದು ನಮ್ಗೆ ಕ್ಯಾಶ್ ಬಂದಿತ್ತಂದ್ರೆ ಬರ್ಕೋಬೇಕು ಬೈ ಸೈಡ್. ಕ್ಲೋಸಿಂಗ್ ಡೆಟರ್ಸ್, ಕ್ಲೋಸಿಂಗ್ ಬಿಲ್ಸ್ ರಿಸೀವೇಬಲ್ ಕೊಟ್ಟಿದ್ದಂದ್ರೆ ಬರ್ಕೋಬೇಕು, ಇವು 4 ಕಂಪಲ್ಸರಿ ಕೊಡಲೇಬೇಕು. ಅಕಸ್ಮಾತ್ 3 ಕೊಟ್ಟು ಯಾವುದಾದ್ರೂ ಒಂದನ್ನು ಮಿಸ್ ಮಾಡಿದಂದ್ರೆ ಅದನ್ನು ಕಂಡು ಹಿಡ್ಕೋಬೇಕಾಗಿತ್ತು. ಇದು ಬಂದುಬಿಟ್ಟು ಬಿಲ್ಸ್ ರಿಸೀವೇಬಲ್ ಮತ್ತು ಡೆಟರ್ಸ್ ಅಕೌಂಟ್ ಫಾರ್ಮೇಟ್. ಡೆಟರ್ಸ್ ಅಕೌಂಟ್ ಅದು ಸಿಂಗಲ್ ಎಂಟ್ರಿ ಸಿಸ್ಟಮ್ ಒಳಗೆ ನಾವು ಡೆಟರ್ಸ್ ಅಕೌಂಟ್ ಮತ್ತು ಬಿಲ್ಸ್ ರಿಸೀವೇಬಲ್ ಅಕೌಂಟ್ನ ಈ ರೀತಿಯಾಗಿ ಪ್ರಿಪೇರ್ ಮಾಡ್ತೀವಿ.